ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬೆಂಗಳೂರಲ್ಲಿದ್ದೀವಿ. ಬೆಂಗಳೂರಲ್ಲಿ ಒಬ್ಬರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಒಂದು ಪ್ರಾಬ್ಲಮ್ ಏನಂದರೆ, ಬೆಂಗಳೂರಲ್ಲಿ ಅಂತ ಬಂದುಬಿಟ್ರೆ ಬರೀ ಖರ್ಚು. ನಮ್ಮೂರ ಥರ ಅಲ್ಲ, ನಮ್ಮೂರಲ್ಲಿ ಹತ್ತಿರ ಇರ್ತಾವಲ್ಲ, ಹಂಗಿಲ್ಲ. ನಮ್ಮೂರಲ್ಲಿ 30 ಕಿಲೋಮೀಟ್ರ್ ಎಲ್ಲರೂ ಹೋಗಬೇಕು ಅಂದರೆ ಏನೊಂದು 15 ನಿಮಿಷ ಸಾಕು. ಇಲ್ಲೆಲ್ಲ 30 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಅರ್ಧ ದಿವಸನೇ ಬೇಕು. ನೋ ಕಾಮೆಂಟ್ಸ್. ಹಾಗಾಗಿ ಹೋಗೋಣ. ನೋಡಿ ಫ್ಲೈಟ್ ಎಷ್ಟು ಹತ್ತಿರದಲ್ಲಿ ಹೋಗ್ತಾ ಇದೆ. ನಮ್ಮೂರಲ್ಲೆಲ್ಲ ಫ್ಲೈಟ್ಗಳು ಆಕಾಶದಲ್ಲಿರ್ತಾವೆ, ಫುಲ್ ತುದಿಯಲ್ಲಿ. ಓಕೆ, ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ಇನ್ನೇನು 4 ಮಿನಿಟ್ಸಲ್ಲಿ ಬರ್ತಾರೆ ಅಂತ ತೋರಿಸ್ತಾ ಇದೆ. ಹಂಗೆ ಹೋಗ್ತಾ ದಾರಿಲಿ ನನ್ನ ಫ್ರೆಂಡ್ ಒಬ್ಬ ಜಾಯ್ನ್ ಆಗ್ತಾನೆ ನನ್ನ ಜೊತೆಗೆ. ನಾನು ಅವನು ಸೇರಿ ಒಬ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇರೋದು. ಆಲ್ಮೋಸ್ಟ್ 2 ತಿಂಗಳಾಯ್ತು ಅವ್ರನ್ನ ಮೀಟ್ ಮಾಡೋಕ್ಕೆ ಒದ್ದಾಡ್ತಾ. ಇವತ್ತು ಅಂತೂ ಇಂತೂ ಕಾಲ ಕೂಡು ಬಂದಿದೆ. ಕಮಾನ್ ಹೋಗೋಣ, ಅವ್ರನ್ನ ಮೀಟ್ ಮಾಡೋಣ. ಅವ್ರ ಜೊತೆ ಆದರೆ ಸಾಧ್ಯ ಆದರೆ ಒಂದು ವಿಡಿಯೋ ಕೂಡ ಮಾಡೋಣ. ಈ ವ್ಲಾಗು ಕೂಡ ಅಪ್ಲೋಡ್ ಮಾಡ್ತೀನಿ. ಒಂದೇನೆಂದರೆ, ಬೆಂಗಳೂರು ನರ್ಕಾಗುರು ದೇವ್ರಣೆ. ಹಳ್ಳಿಲಿದ್ದವ್ರಿಗೆ ಇರೋಕ್ಕಾಗಲ್ಲ ಬೆಂಗಳೂರಲ್ಲಿ. ಹಳ್ಳಿ ಕಡೆ ಇದ್ದವರಿಗೆ ಹಳ್ಳಿನೇ ಬೆಸ್ಟು. ಇಲ್ಲಿ ನೋಡಿ, ಒಂದು ಮನೆಯಿಂದ ರೋಡಿಗೆ ಬರಬೇಕಂದ್ರೆ ಒಂದು 200 ಮೆಟ್ಲು ಇಳಿಬೇಕು. ಇದು ಯಾರಿಗೆ ಬೇಕು ಯಪ್ಪ. ನೋಡೋಣ. ಡೈಲಿ ವ್ಲಾಗ್ಸು ಇನ್ನೂ ಯಾವುದೂ ಎಡಿಟಿಂಗ್ ಕೂಡ ಆಗಿಲ್ಲ, ಬರೀ ಎಲ್ಲ ವೀಡಿಯೋದೆಲ್ಲ ಇದ್ದಾವೆ. ಎಡಿಟಿಂಗ್ ಆಗಿ ಬಿಟ್ಟ ಮೇಲೆ ಒಳ್ಳೆ ಥರ ರೆಸ್ಪಾನ್ಸ್ ಬಂತು ಅಂದರೆ ಡೈಲಿ ವ್ಲಾಗ್ಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಬರ್ತಾ ಅವರೇ ರ್ಯಾಪಿಡ್ ಅಣ್ಣ. ನೋಡಿ ಇಲ್ಲಿ ಯಾರು ಅಣ್ಣವ್ರು ಸುಮಾರು ನೋಡ್ತವ್ರ ಜನ ಎಲ್ಲ. ಮಾತಾಡ್ಸೋಣ. ಬೆಂಗಳೂರಲ್ಲೆಲ್ಲ ಫ್ರೆಂಡ್ಸ್ ಅವ್ರು ನೋಡಿ ಇಲ್ಲಿ. ಹಾಯ್ ಬ್ರೋ. ಯಾರು ಇವರೆಲ್ಲ? ಅಣ್ಣ, ಈಗ 47 ಪಿಕ್ಚರ್ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ಏನು ಹೆಸರು ಅಣ್ಣ? ನಿಮ್ಮ ಹೆಸರು ವಿಶ್ವ ಅಂತ. ನಿಮ್ಮ ಹೆಸರು ಅಣ್ಣ? ಉಮೇಶ್ ಅಂತ. ನಿಮ್ಮ ಹೆಸರು? ನಿಮ್ಮ ಹೆಸರು? ಸಾಗರ್ ಅಂತ. ಅಣ್ಣ ನಿಮ್ಮ ಹೆಸರು? ಪಂಡಿತ್ ಅಂತ. ನಮ್ಮದು ಶಿವಮೊಗ್ಗ ಬ್ರೋ. ಕೆ ವ್ಲಾಗ್ಸ್ ಕನ್ನಡಿಗ ಅಂತ ಇದೆ ನೋಡಿ ಇನ್ಸ್ಟಾಗ್ರಾಮಲ್ಲೆಲ್ಲ. ಹಾಂ ಹಾಂ, ಎಲ್ಲ ಫ್ರೆಂಡ್ಸಾ ನೀವು? ಯಾವ್ದು ಬಾಸು? ಯಾವ್ದಣ್ಣ ಸಂಘದ ಹೆಸರು? RR ಬಾಸು. ನೋಡ ಹೆಂಗಿದ್ದಾನೆ ಗಬ್ಬರ್ ಸಿಂಗ್, ಹೆಂಗಿದ್ರು ಉಳಿದಂಗ ನೋಡ ಹೆಂಗ್ ಮಾಡ್ತಾವನೆ. RR ಬಾಸ್ ಅಂತ ಸಂಘ ಬೇರೆ ಮಾಡ್ಕೊಂಡವ್ರಂತೆ ಅಣ್ಣಾರು. ಇದು ಅಪ್ಲೋಡ್ ಆಗೋದು ಹೆಚ್ಚು ಕಮ್ಮಿ ಒಂದು 2-3 ದಿವಸ ಆಗತ್ತಾನೆ. ಎಡಿಟಿಂಗ್ ಎಲ್ಲ ಇರುತ್ತಲ್ಲ. ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿರ್ತೀನಿ. ಕೆ ವ್ಲಾಗ್ಸ್ ಕನ್ನಡಿಗ ಅಂತ ಇದೆ ನೋಡಿ ಅಣ್ಣ. ಕನ್ನಡಿಗ. ಯಾವ ಬರುತ್ತಪ್ಪ? 27,000 ಅಣ್ಣ. ಇವೆಲ್ಲ ನಿನ್ ಮಕ್ಳೆಯ? ಓಕೆ, ರ್ಯಾಪಿಡೋ ಬಂತೇಣ. ಬಾಯ್ ಬಾಯ್ ಬಾಯ್, ಸಿಗೋಣ ಅಣ್ಣ. ಇಲ್ಲೇ ಬನ್ನಿ, ಇಲ್ಲೇ ಹಿಂದ್ಗಡೆ ಇದೀನಿ ನೋಡಿ. ಬಾಯ್ ಬಾಯ್. ಅಂತೂ ರ್ಯಾಪಿಡೋ ಬಂತು. ಇವಾಗ ಜಸ್ಟ್ ಹೊರಟೆ. ಇಲ್ಲಿಂದ ಮೆಟ್ರೋ ಸ್ಟೇಷನ್ ಹೋಗಿ ಅಲ್ಲಿಂದ ಮೆಟ್ರೋ ಹಿಡ್ದು. ಬ್ರೋ, RR ನಗರಕ್ಕೆ ಮೆಟ್ರೋ ಇದೆಯಲ್ಲ? ಹಾಂ ಇದೆ ಅಲ್ಲ. ನಿಮ್ಮ ಹೆಸರು ಅಣ್ಣ? ಸುನೀಲ್ ಅಂತನಾ? ಸುನೀಲ್ ಅಣ್ಣ ನೋಡಿ, ಇದೇ ರ್ಯಾಪಿಡೋನೇ ಅಣ್ಣ ಫುಲ್ ಕೆಲಸ ನಿಮ್ಮದು? ಪಾರ್ಟ್ ಟೈಮಲ್ಲಿ ರ್ಯಾಪಿಡೋ ಮಾಡ್ಕೊಂಡು ಬೆಂಗಳೂರಲ್ಲಿದ್ದಾರೆ. ನಿಮ್ಮದು ಊರಣ್ಣ? ಚನ್ನಗಿರಿ, ಚಿತ್ರದುರ್ಗ ಚನ್ನಗಿರಿ. ನಮ್ದಲ್ಲ ಶಿವಮೊಗ್ಗ. ತುಂಬಾ ಮಾತಾಡ್ತಾರೆ ನೋಡಿ, ಇಂಥ ಜಾಗದಲ್ಲೆಲ್ಲ ಪಾಪ ಜೀವನ ಮಾಡ್ತಾರೆ ಸುಮಾರು ಜನ. ಹಾಯ್ ಬ್ರೋ. ನನಗಿದ್ರ ಒಂಥರ ಸಂತೋಷ. ಏನಣ್ಣ ರೋಡ್ ಇದು? ಆ ಕಡೆ ಇನ್ನೊಂದು ರೋಡ್ ಎಲ್ಲ ಇದೆ ಅಲ್ಲ? ಹೌದಾ? ಇದ್ರಲ್ಲಿ ಮ್ಯಾಪಲ್ಲಿ ಇದೇ ರೋಡ್ ತೋರ್ಸತ್ತೆ. ಸಿಕ್ಕಾಪಟ್ಟೆ ಬಡವರೆಲ್ಲ ವಾಸ ಮಾಡ್ತಾರೆ ನೋಡಿ ಇಂಥ ಜಾಗದಲ್ಲಿ. ಇಂಥಲ್ಲೆಲ್ಲ ಇದ್ದಾರೆ. ಜೀವನ ಮಾಡೋಕ್ಕೇನು ಒಂದು ಚಿಕ್ಕ ಮನೆ, ಸ್ವಲ್ಪ ಬಟ್ಟೆ ಇದ್ರೆ ಸಾಕು, ಆ ಥರ ಜೀವನ ಮಾಡ್ತಾಯಿದ್ದಾರೆ. ಇನ್ನು ಕೆಲವೊಬ್ರು ಇದ್ದಾರೆ, ಅವ್ರ ಹತ್ರ ಕಾರ್ ಇದೆ, ನಮ್ಮ ಹತ್ರ ಕಾರ್ ಇಲ್ಲ. ಅವ್ರ ಹತ್ರ ಬೈಕ್ ಇದೆ, ನಮ್ಮ ಹತ್ರ ಬೈಕ್ ಇಲ್ಲ. ಅವ್ರ ಹತ್ರ ಮನೆ ಇದೆ, ನಮ್ಮ ಹತ್ರ ಮನೆ ಇಲ್ಲ ಅಂತ ಹೊಡ್ಕೊಂಡು ಸಾಯ್ತಾರೆ. ಹಂಗೆಲ್ಲ ಮಾಡೋ ಬದಲು ಇದ್ರಲ್ಲಿ ಸುಖವಾಗಿ ಜೀವನ ಮಾಡೋದು ನೋಡ್ಬೇಕು ಎಲ್ಲರೂ ಕೂಡ. ಹಾಯ್.
ಏನ್ ಮಮ್ಮ ಚೆನ್ನಾಗಿದ್ಯಾ? ಜಸ್ಟ್ ಬಂದು ಇಳಿದ್ವಿ ಈಗ ಮೆಟ್ರೋ ಸ್ಟೇಷನಲ್ಲಿ. ಥ್ಯಾಂಕ್ ಯು ಬ್ರೋ, ಬಾಯ್. ನನಗೊಂದು ಡೌಟ್ ಆಗ್ತಿದೆಯಲ್ಲ ಈಗ, ಒಳಗೆ ಎಲ್ಲಿಂದ ಹೋಗೋದು? ಬ್ರೋ ಎಂಟ್ರೆನ್ಸ್ ಮೆಟ್ರೋ ಒಳಗಡೆ ಇಲ್ಲಿ ಹೋಗ್ಬೋದಾ? ಥ್ಯಾಂಕ್ ಯು ಬ್ರೋ. ಇಲ್ಲ ಹೋಗ್ಬೋದು ಅಂದ್ರಪ್ಪ ಬ್ರೋ. ಎಂಟ್ರೆನ್ಸ್ ಓಕೆ, ಥ್ಯಾಂಕ್ ಯು. ಎಂಟ್ರೆನ್ಸ್ ಹಿಂಗೆ ಅಂತ. ನಾವು ಹಳ್ಳಿ ಕಡೆ ಇರೋರಪ್ಪ, ಮೆಟ್ರೋದೆಲ್ಲ ಕರ್ಕೊಬಂದಿಲ್ಲ. ಎಂಟ್ರೆನ್ಸ್ ಎಲ್ಲ ಕೇಳೋದು ಯಾರಿಗೆ ಗೊತ್ತಾಗತ್ತೆ? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ. ನಮಸ್ಕಾರ ಕಾರಣ, ನೀನು ಇಲ್ಲ ಅಂತೆ ಹಾಕೋಣ. ಜಸ್ಟ್ RR ನಗರ ಬಂದಿದ್ದೀವಿ. ನೋಡಿ ಭರತ್ ಫುಲ್ ಸ್ಮೈಲ್ ಅಣ್ಣಂದ. ಇಲ್ಲಿಂದ ನೆಕ್ಸ್ಟ್ ಯಾವುದೋ ಒಂದು ಸಿಗ್ನಲ್ ಬರೋದಂತೆ. ಸಿಗ್ನಲ್ ಹತ್ರ ಒಂದು ಗ್ಯಾರೇಜ್ ಇದೆ, ಅಲ್ಲಿ ಸಿಗೋಣ ಅಂತ ಹೇಳಿದ್ದಾರೆ. ಆ ಸಿಗ್ನಲ್ ಎಲ್ಲಿದೆ ಏನು ಇನ್ನೂ ಗೊತ್ತಾಗ್ತಾ ಇಲ್ಲ. ಬನ್ನಿ ಹೋಗೋಣ. ಅಂತೂ ಬಂದ್ವಿ. ಯಾರ ಹತ್ರ ಬಂದಿದ್ದೀನಿ ಅಂತ ಈಗ ತೋರಿಸೋ ಟೈಮು ನೋಡಿ. ಇವಾಗ ತೋರಿಸ್ತೀನಿ ಒಬ್ಬರನ್ನೇ. ನೋಡಿರ್ಬೇಕೆಲ್ಲ ಆಲ್ಮೋಸ್ಟ್. ಬ್ರೋ ಹಾಯ್ ಬ್ರೋ, ವೆಲ್ಕಮ್ ಟು ಬೆಂಗಳೂರು. RR ನಗರಕ್ಕೆ ಸ್ವಾಗತ. RR ನಗರಕ್ಕೆ ಸ್ವಾಗತ. ವೈಕೆ ಬ್ರೋ ಅವರು, ದಚ್ಚು ಬ್ರೋ ಅವರು, ಫ್ರೆಂಡ್ಸು ಎಲ್ಲ ಇದ್ದಾರೆ. ಅವರೆಲ್ಲ ಆ್ಯಕ್ಚುಲಿ ಪಾಪ ಡ್ರಾಪ್ ಕೇಳ್ಕೊಂಡು ಅಲ್ಲಿಂದ ಬಂದವ್ರೆ. ನೆಕ್ಸ್ಟ್ ಲೆವೆಲು ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರತಿಯೊಬ್ಬರು ಬೆಳೆಯೋರ್ಗೂ ಒಂದು ಸಾಥ್ ಕೊಡಬೇಕಷ್ಟೇ. ಅಲ್ಲಿಂದ ಡ್ರಾಪ್ ಕೇಳ್ಕೊಬರೋದು ಈಸಿ ಮ್ಯಾಟ್ರ್ ಅಲ್ಲ. ಯಾಕಂತಂದರೆ ಇನ್ನೂ ಅವ್ರು ಇವಾಗ ಬೆಳೀತಾ ಇರೋರು ಜನಗಳಿಗೆ ಯಾರಂತನೂ ಗೊತ್ತಿರಲ್ಲ. ಈ ಡ್ರಾಪ್ ಕೊಟ್ಟರೆ ಸೇಫಲ್ಲೂ ಏನೇನೋ ಮೈಂಡ್ಗಳಲ್ಲಿ ಓಡ್ತಾ ಇರುತ್ತೆ. ಅಂಥದ್ರಲ್ಲಿ 350 ಕಿಲೋಮೀಟ್ರ್ ಐತವ್ರು. 350-400 ಕಿಲೋಮೀಟ್ರ್ವರೆಗೂ ಡ್ರಾಪ್ ಕೇಳ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಡ್ರಾಪ್ ಜೊತೆಗೆ ಊಟ ಕೂಡ ಬೇರೆಯವ್ರ ಹತ್ರ ಊಟ ಮಾಡ್ಕೊಂಡು ಬಂದಿದ್ದಾರೆ. ಈ ಬ್ಲಾಗ್ ಬರುತ್ತಲ್ಲ ನೋಡಿ, ಎಲ್ಲರೂ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಇದೇ ಥರ ಚಾಲೆಂಜ್ ಮಾಡ್ಕೊಂಡು ಎಲ್ಲಿಗಾದ್ರೂ ಹೋಗಿ ನೋಡೋಣ, ಗೊತ್ತಾಗುತ್ತೆ ಫೀಲ್ ಯಾವ ಥರ ಇರುತ್ತೆ. ಗೊತ್ತಾಗುತ್ತೆ ಸರ್ ಮಾತಾಡ್ತೀರಾ ಸರ್? ಎಲ್ಲ ನೀವೇ ಮಾತಾಡಿ ಮುಗಿಸಾದ್ಮೇಲೆ ನಮ್ದು ಇನ್ನೇನೈತೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಅಷ್ಟೇ ಮಾಡಿ. ಅದು ಹೆಂಗಿದೆ ಗೊತ್ತಾ, 2 ಪೇಪರ್ ಅಂತೂ ಎಲ್ಲ ಮೀಟ್ ಮಾಡಿದ್ದೀವಿ. ಅವ್ರ ಜೊತೆ ಒಂದು ವಿಡಿಯೋ ಬೇರೆ ಇದೆ. ಇವಾಗ ಯಾವುದೊಂದು ಒಳ್ಳೆ ಕಂಟೆಂಟ್ ರೆಡಿ ಮಾಡ್ಕೊಂಡು ಇನ್ಸ್ಟಾಗ್ರಾಮಿಗೆ ಒಂದು ವಿಡಿಯೋ ರೆಡಿ ಮಾಡೋಣ. ಈಗ ಕಂಟೆಂಟಿಗೆ ಪ್ರಾಡಕ್ಟ್ ರೆಡಿ ಆಗ್ತಾ ಇದೆ. ಬ್ರೋ ಹುಡುಗಿ ಚಿತ್ರ ಬಿಡಿಸ್ತಾವ್ರೆ ಕಂಟೆಂಟ್ಗೆ. ಎಕ್ಸ್ಪೀರಿಯನ್ಸ್ ತುಂಬ ಇದೆ ಬ್ರೋ. ಎಷ್ಟು ಜನ ಬ್ರೋ, ಎಷ್ಟು ಜನ ಹುಡುಗಿನ ಬಿಡ್ತಿದ್ದೀರಾ? ಅಭ್ಯಾಸ ಬಲ ಇದೆಲ್ಲ ನಾವು ಬಿಡಿಸಿರೋದು, ಖರಾಬಾಗಿದೆ. ನಾವೇ ಚೆನ್ನಾಗಿ ಬಿಡ್ತಿದ್ದೀವಿ ನೋಡಿ. ಇವ್ರಿಗೆ ಚೆನ್ನಾಗಿ ಬಿಡಿಸ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಚೆನ್ನಾಗಿ ಬಿಡಿಸಿದವ್ರಿಗೆ ಅವಕಾಶ ಕೊಡಬೇಕು. ನಾವು ಇಷ್ಟು ಚೆನ್ನಾಗೆಲ್ಲ ಬಿಡಿಸ್ಬಿಟ್ರೆ ಎಲ್ಲ ನಮ್ಮ ಹಿಂದೆ ಡೈಲಿ ಡ್ರಾಯಿಂಗ್ ಮಾಡ್ಕೊಡಿ ಅಂತ ಕೇಳ್ತಾರೆ. ನಾವು ಆರ್ಟಿಸ್ಟ್ಗಳಲ್ಲ ಅಲ್ಲ ಬ್ರೋ. ಫೈನಲಿ ದಚ್ಚು ಬ್ರೋನ, ವೈಕೆ ಬ್ರೋನ, ಅವ್ರ ಫ್ರೆಂಡ್ಸ್ನ ಎಲ್ಲ ಮೀಟ್ ಮಾಡಿಕೊಂಡು ಹಂಗೆ ಒಂದು ರೀಲ್ಸ್ ಕೂಡ ಶೂಟ್ ಮಾಡಿಕೊಂಡು ಹೊರಟ್ವಿ. ಅಂತೂ ಬೆಂಗಳೂರಿಗೆ ಬಂದಿದ್ದು ಎಲ್ಲ ಕೆಲಸ ಮುಗೀತು. ಮೊದಲನೇ ಕೆಲಸ ಡ್ರಾಪ್ ಕೇಳ್ಕೊತ ಬರೋದು, ಟ್ಯಾಟೂ ಹಾಕ್ಸೋದು. ದಚ್ಚು ಬ್ರೋನ ಮೀಟ್ ಮಾಡಿ ಅವ್ರ ಜೊತೆ ಒಂದು ವಿಡಿಯೋ ಶೂಟ್ ಮಾಡಿದ್ದು. 3 ದಿವಸ ಬೆಂಗಳೂರಲ್ಲೇ ಉಳ್ಕೊಂಡಿದ್ವಿ. ಬಟ್ ನಮಗೆ ದೇವರಣೆ ಆಗಲ್ಲ. ಏನೇ ಅಂದರೂ ನಮ್ಮೂರ ನಮಗೆ ಸ್ವರ್ಗ ಅಂತಾರಲ್ಲ, ಹಾಗೆ ಇಲ್ಲಿಂದ ಹೊರಟಿ ಇವತ್ತು ನೈಟ್ ಟ್ರೈನಿಗೆ ಹತ್ಬಿಡೋದೆ ಶಿವಮೊಗ್ಗಕ್ಕೆ. ಮಲೆನಾಡಿಗೆ ಹೋಗಿ ಸೇರಿಬಿಡೋಣ. ಮಲೆನಾಡವ್ರು ಯಾವತ್ತಿದ್ರು ಮಲೆನಾಡಲ್ಲೇ ಇರಬೇಕು, ಬೆಂಗಳೂರವ್ರು ಯಾವತ್ತಿದ್ರು ಬೆಂಗಳೂರಲ್ಲಿ ಇರಬೇಕು. ಅದೇ ಚಂದ. ಏನಪ್ಪಾಜೆ? ಹೌದಪ್ಪ. ಓಕೆ, ಈ ವ್ಲಾಗ್ ನಮಗೆ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಇದೇ ಥರ ಮತ್ತೆ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.